ನಮ್ಮ ಆರ್ಸಿಬಿ ತಂಡ ಐಪಿಎಲ್ನಲ್ಲಿ ಜಯ ಗಳಿಸಿತ್ತು. ಸಂಭ್ರಮ ಆಚರಣೆ ವೇಳೆ ಒಂದು ದುರ್ಘಟನೆ ನಡೆಯಿತು. ಅದು ಆಗಬಾರ್ದಿತ್ತು. ಇದಕ್ಕೆ ಸರ್ಕಾರ ಹೊಣೆ ಮಾಡೋದು ಸರಿಯಲ್ಲ ಅಂತ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಇಳಕಲ್ನಲ್ಲಿ ಮಾತನಾಡಿ ಕ್ರೀಡೆ ಪ್ರೋತ್ಸಾಹಿಸುವ ಹಿನ್ನೆಲೆ ವಿಧಾನಸೌಧದ ಮುಂದೆ ಅದ್ದೂರಿ ಸನ್ಮಾನ ಮಾಡಿದ್ರು. ನಾವು ಕ್ರೀಡಾಕೂಟ ಆಯೋಜನೆ ಮಾಡ್ತೀವಿ, ಅಲ್ಲಿ ದುರ್ಘಟನೆ ನಡೀತಾವೆ, ಯಾಕೆ ಚಿಕ್ಕ ಮಕ್ಕಳನ್ನ ಕರೆತಂದು ಅಲ್ಲಿ ಸಿಕ್ಕಾಕಿಕೊಳ್ಳಬೇಕಾಗಿತ್ತು? ಯಾವ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಮನೆಯವರು ವಿಚಾರ ಮಾಡಬೇಕು ಅಂತ ಎಂದಿದ್ದಾರೆ. ಅಲ್ಲಿ ನಡೆದಿದ್ದು ಸ್ವಯಂಕೃತ ತಪ್ಪು. ಅಲ್ಲಿ ಅವರು ಹೋಗಿ ಧಕ್ಕೆ ಹಾಕಿದೆ. ಆದರೆ ಘಟನೆಯಲ್ಲಿ ಸಾವನ್ನಪ್ಪಿದವರ ಆತ್ಮಕ್ಕೆ ಶಾಂತಿ ಕೋರುವೆ. ಸರ್ಕಾರ ಘಟನೆಗೆ ಹೊಣೆಗಾರಿಕೆ ಅನ್ನೋದಕ್ಕೆ ಆಗೋದಿಲ್ಲ. ಸಾವಿನಲ್ಲೂ ರಾಜಕೀಯ ಮಾಡೋರು ಈ ಭೂಮಿಯಲ್ಲಿದ್ದಾರೆ. ಇಂತಹ ಘಟನೆ ಯಾವ ತಂದೆ ತಾಯಿ ರಾಜಕಾರಣಿಗಳು ಬಯಸುವಂತದ್ದಲ್ಲ ಎಂದಿದ್ದಾರೆ. ನಮ್ಮ ಆರ್ಸಿಬಿ ತಂಡ ಇವತ್ತು IPL ಅಲ್ಲಿ ಇವತ್ತು ಜಯ ಗಳಿಸಿತ್ತು. ಹಿಂದೆ ಒಂದು ದುರ್ಘಟನೆ ನಡೆಯಿತು. ಅದು ಮಾಡ್ತಿದ್ದಿಲ್ಲ. ಸರ್ಕಾರ ಕೂಡ ಮಾಡಿ, ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಕ್ರೀಡೆಯನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಂದು ತಂಡವನ್ನು ಕರೆಸಿ ವಿಧಾನಸೌಧ ಹೆಬ್ಬಾಗದಲ್ಲಿ ಇವತ್ತು ಅವರಿಗೆ ಅದ್ದೂರಿಯಾಗಿ ಇವತ್ತು ಸನ್ಮಾನವನ್ನು ಮಾಡಿದ್ದಾರೆ. ಯಾಕಂದ್ರೆ ಜಯ ಗಳಿಸಿದ್ರು ಅದು ನಮ್ಮ ಬೆಂಗಳೂರು ಕರ್ನಾಟಕ ಟೀಮ್ ಅನ್ನೋದಕ್ಕೆ. ಅಲ್ಲಿ ದುರ್ಘಟನೆ ಆಗಿದೆ. ಅದು ಹೊಣೆಗಾರರು ಸರ್ಕಾರವನ್ನು ಮಾಡೋದು, ಮುಖ್ಯಮಂತ್ರಿಗಳನ್ನು ಮಾಡೋದು ಇದು ಸರಿಯಾದಲ್ಲ. ಯಾಕಂದ್ರೆ ನಾವೊಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತೀವಿ, ಅಲ್ಲಿ ದುರ್ಘಟನೆ ಆಕಸ್ಮಿಕವಾಗಿ ನಡೀತಾವ. ಇವತ್ತು ಗೊತ್ತ ನಾನು ಹೇಳಬಹುದಿತ್ತು, ಯಾಕಲ್ಲಿ ಪಾಪ ಮಕ್ಕಳನ್ನ ಅಂತವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಆ ಗುಂಪು ಕಾಡ್ಕೊಂಡು ಸಿಕ್ಕಾಕೋಬೇಕಾಗಿತ್ತು. ಇದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಅದನ್ನು ವಿಚಾರ ಮಾಡ್ಬೇಕು. ಯಾರೇ ಪಾಲಕರು ಮನೆಯವರು ವಿಚಾರ ಮಾಡ್ಬೇಕು, ಯಾವ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಯಾವ್ದು ಹೋಗ್ಬಾರ್ದು ಅನ್ನೋದನ್ನ ವಿಚಾರ ಮಾಡಿ ಹೆಚ್ಚು ಹೇಳ್ಬೇಕಾಗತ್ತೆ ನಾವು ಕೂಡ. ಯಾಕಂದ್ರೆ ಅದು ಸ್ವಯಂಕೃತ ತಪ್ಪು. ಅವ್ರು ಹೋಗಿದ್ದಕ್ಕೆ ಆಗಿದೆ ಘಟನೆ. ಆದ್ರೆ ಅಲ್ಲಿ ಸಾವನ್ನ ಅನುಭವಿಸಿದವರಿಗೆ ನಾವೆಲ್ಲರೂ ಕೂಡ ನಾವು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗ್ಲಿ, ಅವ್ರ ತಂದೆ ತಾಯಿಗೆ ಆ ಭಗವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ಅವ್ರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಆ ತಂದೆ ತಾಯಿಗೆ ಶಕ್ತಿಯನ್ನು ತುಂಬಲಿ ಆ ಭಗವಂತ ಅಂತ ಹೇಳಿ ನಾನು ಕೋರ್ತಾ ಇದ್ದೀನಿ. ಅದಕ್ಕೆ ಅಪಾತ್ಮನ ಕೊಡುವಂಥದ್ದು ಸರ್ಕಾರದ ಮೇಲೆ ಆಟ ಮಾಡ್ತಾರೆ. ಯಾಕಂದ್ರೆ ಸರ್ಕಾರ ಹೊಣೆಗಾರಿಕೆ ಹೊರಲಿಕ್ಕಾಗೋದಿಲ್ಲ. ಸುಮ್ಮನೆ ಮಾತಾಡ್ತಾರೆ. ಎಲ್ಲದಕ್ಕೂ ರಾಜಕಾರಣ, ಸಾವಿನಲ್ಲಿ ಕೂಡ ರಾಜಕೀಯ ಮಾಡುವಂತವ್ರು ಇವತ್ತು ಈ ಭೂಮಿಯಲ್ಲಿ ಸಾವಿನಲ್ಲಿ ರಾಜಕೀಯ ಮಾಡೋದಿಲ್ಲ. ಇದು ಯಾರು ಕೂಡ ನಾವು ಸಾಯಿ ಅಂತ ಹೇಳಿ ಯಾರು ಬಯಸಲ್ಲ. ಯಾರು ಕೂಡ ಯಾರು ರಾಜಕಾರಣಿಗಳನ್ನು ಬಯಸಲ್ಲ, ಯಾರು ತಂದೆ ತಾಯಿನೂ ಬಯಸಲ್ಲ. ಇಂಥ ಘಟನೆ ಆಗಲಿ ಅಂತ ಹೇಳಿದಾಗ ಆಕಸ್ಮಿಕ ಆಗುವಂಥದ್ದು.